ದಯವಿಟ್ಟು ಆಟೋವನ್ನು ಹೊಟ್ಟೆ ಮೇಲೆ ಹೊಡಿಬೇಡಿ. ಎಲ್ಲ ಕರ್ನಾಟಕದಲ್ಲಿ ಎಲ್ಲ ಜನಗಳು ಬದುಕಬೇಕು, ಒಳ್ಳೆ ಕೆಲಸ ಮಾಡಿ ಸ್ವಾಮಿ. ಅದಕ್ಕೆ ನಾವು ಕೇಳ್ಕೊಂತೀನಿ, ಮುನಿಯಪ್ಪನವರೇ, ಸಿದ್ದರಾಮಯ್ಯನವರೇ, ನಿಮ್ಮನ್ನು ಕೈ ಮುಗಿದು ಕೇಳಿತೀನಿ. ಸಂಸಾರ ಜೀವನ ನಡೆಸೋದು ಭಾಳ ಕಷ್ಟ ಐತೆ ಸ್ವಾಮಿ. ಸಂಸಾರಗಳು ಹಾಳಾಗೋಗ್ಬಿಡ್ತವೆ, ನಾವು ಹಾಳಾಗೋಗ್ಬಿಡ್ತೀವಿ. ದಯವಿಟ್ಟು ನಮ್ಮನ್ನು ಕಾಪಾಡಿ ಸ್ವಾಮಿ, ಅಷ್ಟೇ ನಿಮ್ಮನ್ನು ಕೇಳ್ಕೊಳೋದು. ಗ್ಯಾಸು ಇವಾಗ ಟ್ರಂಪ್ ಅವರು ಯುದ್ಧ ನಿಲ್ಲಿಸವ್ರೆ, ಮುಂದಕ್ಕೆ ಸರಾಗವಾಗಿ ಎಲ್ಲ ಗ್ಯಾಸ್ ಬರೋ ಥರ ವ್ಯವಸ್ಥೆ ಮಾಡಿಕೊಡಿ, ಅಷ್ಟೇ ನಾನು ನಿಮ್ಮನ್ನು ಕೇಳ್ಕೊಳೋದು. 55 ರೂಪಾಯಿ ಇತ್ತು ಹೋದ ತಿಂಗಳಲ್ವಾ? 54 ರೂಪಾಯಿ ಇದ್ದಿದ್ದು 99 ರೂಪಾಯಿ, 100 ರೂಪಾಯಿ ಅಂದ್ಕೊಳ್ಳಿ. 100 ರೂಪಾಯಿಗೆ 5 ಲೀಟ್ರ್ ಗ್ಯಾಸ್ ಹಾಕ್ಸಿದ್ರೆ ಮಧ್ಯಾಹ್ನ 3 ಗಂಟೆಗೆ ಖಾಲಿ ಆಗೋಗ್ಬಿಡ್ತತೆ. ನಾವು ಜೀವನ ಮಾಡೋದು ಹೆಂಗೆ? ಗ್ಯಾಸ್ಗೆ ಹೊಂಚೋದು ಹೆಂಗೆ? ಮಧ್ಯಾಹ್ನ ಮೇಲೆ ಎಲ್ಲೂ ಸಿಗೋಕ್ಕಿಲ್ಲ. ದಯವಿಟ್ಟು ನಮ್ಮನ್ನು ಕಳಕಳಿಯಿಂದ ಮನವಿ ಮಾಡ್ತೀನಿ, ಮುನಿಯಪ್ಪನವರೇ, ದಯವಿಟ್ಟು ಗ್ಯಾಸ್ನ ಒದಗಿಸ್ಕೊಡಿ ಆಟೋವ್ರಿಗೆ. ನಮ್ಮ ಮಾಡೋದು ನೋಡ್ಕೊಳಕ್ಕೆ ಯಾರಿಗೂ ಇಲ್ಲ ಸ್ವಾಮಿ, ಭಾಳ ಕಷ್ಟ. ಜೀವನ ಮಾಡೋದೇ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟೈತೆ ಸ್ವಾಮಿ, ದಯವಿಟ್ಟು ಮಾಡ್ಕೊಡಿ. ಮನೆಗೆ ಎಷ್ಟು ಜನ ಇದ್ದಾರೆ ಸರ್? ನಮ್ಮ ಮನೇಲಿ 5 ಜನ ಅವರೇ, 3 ಮಕ್ಕಳು, 2 ಹೆಂಡತಿ ಗಂಡ. ಬಾಡಿಗೆ ಮನೆ ಕಟ್ಕೊಂಡು ಜೀವನ ಮಾಡಿ ಮಕ್ಕಳನ್ನ ಓದಿಸ್ಕೊಂಡು ಎಲ್ಲಿಂದ ತನ್ನಲಿ ಸ್ವಾಮಿ? ಆಟೋಯಿಂದನೇ ದುಡಿಬೇಕು, ಆಟೋಯಿಂದನೇ ಕಟ್ಟಬೇಕು. ಜೀವನ ಭಾಳ ಕಷ್ಟ ಆಗೈತೆ ಸ್ವಾಮಿ, ದಯವಿಟ್ಟು ನಮ್ಮನ್ನು ಕಾಪಾಡಿ ಸ್ವಾಮಿ. ಕೇಳೋದು ರೂಪಾಯಿ ಈಗ ಏನು ಮಾಡ್ತೀವಿ ಸರ್? ಹಾಕ್ಲೇಬೇಕಲ್ಲ ಸರ್, ಜನಗಳು ತೊಂದರೆ ಕೊಡ್ತಾ ಇದಾರಲ್ಲ ಸರ್, ತುಂಬ ತೊಂದರೆ ಆಯಿತು ಸರ್ ಗ್ಯಾಸ್ದು. ಮೊನ್ನೆ ಬಾಡಿಗೆ ಕಟ್ಕೊಂಡು ಆಗ್ತಾ ಇಲ್ಲ, ತಿನ್ನಕ್ಕೆ ಆಗ್ತಾ ಇಲ್ಲ ಸರ್. ನಾಷ್ಟ 3 ಗಂಟೆ 4 ಗಂಟೆಗೆ ನಾಷ್ಟ ಮಾಡ್ತಾ ಇದ್ದೀನಿ ಸರ್. ತುಂಬ ಪ್ರಾಬ್ಲಮ್ ಇದೆ ಸರ್ ಗ್ಯಾಸ್ದು, ಹೊಟ್ಟೆ ಉರಿತಾ ಇದೆ ಸರ್. 54-59 ರೂಪಾಯಿ ಇತ್ತು ಸರ್ ಗ್ಯಾಸ್, ಈಗ 99 ರೂಪಾಯಿ. ಡಬಲ್ ಮಾಡ್ತಾ ಇದ್ದೀರಾ ಸರ್. ಏನು ಸರ್ಕಾರ ಏನು ಮಾಡ್ತಾ ಇದ್ದೀರಾ ಸರ್? ತುಂಬ ಕಷ್ಟ ಕೊಡ್ತಾ ಇದ್ದೀರಾ ಸರ್, ತುಂಬ ಕಷ್ಟ ಇದೆ ಸರ್. ನಾನು ಯಾಕಿದ್ದೀನಿ ಬನ್ನರ್ಕಟ್ಟ ರೋಡಲ್ಲಿ 130 ರೂಪಾಯಿ ಸರ್. ಇಡೀ ದಿನ ಬಂದಿದ್ದು 130 ಅಷ್ಟೇ ನಿಮಗೆ? 130 ರೂಪಾಯಿ ಸರ್. 130 ರೂಪಾಯಿ ಹಾಕ್ಸಿದ್ರು ಲೀಟ್ರಿಗೆ. ನನ್ನೆ 130 ರೂಪಾಯಿ ಸರ್. ಗಾಡಿ ತಳ್ಕೊಂಡು ಬಂದಿದ್ದೀನಿ ಕಣ್ಣೀರು ಬರ್ತದೆ ಸರ್. ಹೇಳ್ತಾ ಇದ್ದೀನಿ ಸರ್, ತುಂಬ ಕಷ್ಟ ಇದೆ ಸರ್, ತುಂಬ ಕಷ್ಟ ಇದೆ. ಏನು ಮಾಡ್ಬೇಕಂತ ಅರ್ಥ ಆಗ್ತಾ ಇಲ್ಲ. ನಾಷ್ಟ 3 ಗಂಟೆ 4 ಗಂಟೆಗೆ ಮಾಡ್ತಾ ಇದ್ದೀನಿ ಸರ್. ಏನನ್ನ ತಿಳ್ಕೊಂಡ್ಬಿಡಿ ನೀವು, ಆ ಥರ ಪ್ರಾಬ್ಲಮ್ ಇದೆ ಇವಾಗ. ಬೆಳಿಗ್ಗೆ ಇಲ್ಲ, ಬಿಸ್ನೆಸ್ ಇಲ್ಲ, ಏನಿಲ್ಲ, ತುಂಬ ಪ್ರಾಬ್ಲಮ್ ಇದೆ ಸರ್. ಮನೆ ನಡೆಸೋದು ಕಷ್ಟ ಇದೆ ಸರ್, ತುಂಬ ಕಷ್ಟ ಇದೆ. ಮನೆ ನಡ್ಸೋಕ್ಕೆ ತುಂಬ ಕಷ್ಟ ಇದೆ. ಮನೆ ಬಾಡಿಗೆ ಕಟ್ಟಕ್ಕೆ ಆಗ್ತಾ ಇಲ್ಲ. ಮನೆ ಸ್ಕೂಲ್ಗೆ ಮಗುಗೆ ಕರ್ಕೊಂಡೋಗಿ ಆಗ್ತಾ ಇಲ್ಲ. ಎಕ್ಸಾಮ್ ಬೇರೆ, ಈಗ ಅಡ್ಮಿಷನ್ ಶುರು ಆಗ್ತದೆ. ಈಗ 60 ಸಾವಿರ ಬೇಕು ಸರ್. ಇವಾಗ ಈ ತಿಂಗಳಲ್ಲಿ 60 ಸಾವಿರ ಕೊಡಬೇಕು. ಎಲ್ಲಿಂದ ತಗೊಳ್ಳಿ ಸರ್? ಫೈನಾನ್ಸ್ ಕೊಡಬೇಕು, ಫೈನಾನ್ಸ್ ಕಟ್ಟಾಗ್ತಾ ಇಲ್ಲ ಇವಾಗ. ಮತ್ತೆ ರೇಟ್ ಜಾಸ್ತಿ ಆಗಿದೆ ಈಗ 99 ರೂಪಾಯಿ ಸರ್. ಈಗ ಎಲ್ಲರಿಗೂ ಆದಾಗೈತೆ ಬಿಡಿ ಸರ್, ನಮ್ಗೆ ಏನು ಮಾಡೋಕ್ಕದು? ಎಲ್ಲರಿಗೂ ಆದಾಗೈತೆ, ನಮ್ಮೊಬ್ರು ಏನು ಮಾಡೋಕ್ಕದು ಸರ್? ಅಲ್ಲ ಏನು ಸರ್, 54 ಇದ್ದಿದ್ದು 99 ರೂಪಾಯಿ ಪ್ರಪಂಚಕ್ಕೆ ಆಗಿದೆ, ನಮ್ಮೊಬ್ರು ಏನು ಮಾಡೋಕ್ಕದು ಸರ್? ಪ್ರಪಂಚಕ್ಕೆ ಆಗಿದೆ, ಬಟ್ ಈ ರೀತಿ ತೊಂದರೆ ಆಗೋದು ಸರ್? ಏನು ಮಾಡೋಕ್ಕಾಗ್ತದೆ? ಎಲ್ಲರಿಗೂ ಆದಾಗೈತೆ, ನಮ್ಗೆ ಮತ್ತೆ ಜಾಸ್ತಿ ಆಗಿದೆ ರೇಟು. ಹ್ಞೂ ಸರ್, 40 ರೂಪಾಯಿ ಆಗಿದೆ ಸರ್. ಏನು ಮಾಡೋಕ್ಕಾಗ್ತದೆ? ಸರ್ಕಾರ ಏನು ಮಾಡ್ತಾರೆ? ಏನು ಮಾಡ್ಬೋದಲ್ಲ ಸರ್ಕಾರ ಕಮ್ಮಿ ಮಾಡಿ ನಾವು ಮಾಡ್ಕೊಬೋದು. 100 ರೂಪಾಯಿ ಮಾಡಿದ್ದಾರೆ, ಏನು ಮಾಡೋದು? ನಮಗೂ ಹೊಟ್ಟೆ ಹಬ್ಬ ನಡಿಬೇಕಲ್ಲ ಸರ್. 54 ರೂಪಾಯಿ 57 ರೂಪಾಯಿ ಇತ್ತು, 57 ಇತ್ತು. ಇವಾಗ 110 ರೂಪಾಯಿ ಮಾಡಿದ್ದಾರೆ. ಏನು ಮಾಡೋಣ? ಯಾರು ಮಾಡೋಣ ಹೇಳಿ? ಸರ್ಕಾರಕ್ಕೆ ಉಗಿಬೇಕೋ ಬೇಡವಾ ಗೊತ್ತಿರಲಿಲ್ಲ. ನೋಡಿ ಎಷ್ಟು ಕಷ್ಟ ಅಂತ ನಮಗೆ. ನೋಡಿ ಗಂಟೆ ನಿಂತ್ಕೊಬೇಕು, ನಾವು ಗಂಟೆ ನಿಂತ್ಕೊಬೇಕು. ಏನು ಮಾಡೋಣ ಸರ್? ಪ್ರಾಬ್ಲಮ್ ಆಗುತ್ತೆ. ಸರ್ಕಾರಕ್ಕೆ ಹೇಳ್ಬಿಟ್ಟು ನಾವು ಸ್ವಲ್ಪ ಹೇಳಿ ಸರ್, ಒಂದು ನಿವಾರಣೆ ಹೇಳಿ ಸರ್. ಥ್ಯಾಂಕ್ ಯು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.